ಕರ್ನಾಟಕ ರಾಜ್ಯದಲ್ಲಿ ಪುರಸಭೆಯ ನೀರು ಸರಬರಾಜು ಮಾಡುವಂಥ ನೌಕರರಿಗೆ ಇಲ್ಲಿವರೆಗೂ ಅವರು ನೇರ ಪಾವತಿ ಆಗದರೆ ಸಂಬಳ ಏಜೆನ್ಸಿ ಮೂಲಕ ಹೋಗ್ತಾ ಇರೋಂಥ ನೋವನ್ನ ಹೇಳ್ಕೊಂಡ್ರು. ನಮ್ಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯವರೆಲ್ಲ ಭಾಳಷ್ಟು ಜನ ಇದ್ದಾರೆ. ಸುಮಾರು 6,000 ಜನ. ಮಾನವೀಯತೆ ದೃಷ್ಟಿ ಏನು ಅಂತಂದರೆ ಅವ್ರು ಕೆಲವರೆಲ್ಲ 30 ವರ್ಷದಿಂದ ಕೆಲಸ ಮಾಡ್ತಾವ್ರೆ, ಕೆಲವರು ರಿಟೈರ್ಮೆಂಟ್ ಬಂದುಬಿಟ್ಟಿದ್ದಾರೆ, ಕೆಲವರು ರಿಟೈರ್ಮೆಂಟ್ ಆಗಿಬಿಟ್ಟಿದ್ದಾರೆ. ಅವ್ರ ಜೀವನ 15,000 ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಸರ್ಕಾರದ ವತಿಯಿಂದ ಹಿಂದೆ ಕಾನೂನುಗಳಲ್ಲಿ ಮಾಡೋಂಥ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ತೆಗೆದುಕೋಬೋದು, ಆರ್ಥಿಕ ಹೊರೆ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಹಿಂದಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿರೋಂಥದ್ದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಈಗ ಅವರು ಆರ್ಥಿಕ ಹೊರೆ ಆಗದಲ್ಲೇ ಈ ರೀತಿಯಲ್ಲಿ ಅದನ್ನು ಯಾವ ರೀತಿ ದಾರಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಬಡವರ ಜೊತೆ, ದೀನ ದಲಿತರ ಜೊತೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ವರ್ಗದ ಜನರ ಜೊತೆ ಸ್ಪಂದಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರ ಒಂದು ಸಾಕ್ಷಿ ಇವತ್ತು ತಕ್ಷಣವೇ ನಮ್ಗೆ ಗೊತ್ತಾದ ತಕ್ಷಣವೇ 10 ನಿಮಿಷದಲ್ಲಿ ಮಂತ್ರಿಯವರು ಬಂದು ಇವರ ಸಮಸ್ಯೆಗಳನ್ನು ಕೇಳುವಂಥ ಒಂದು ಪದ್ಧತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಬಲ್ಲೆ. ಸಂಬಂಧಪಟ್ಟಂಗೆ ಸರ್, ರಾಜ್ಯದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಜಗಳ ಇಲ್ಲ, ನಾಯಕತ್ವದ ಬದಲಾವಣೆಯೂ ಕೂಡ ಇಲ್ಲ ಅಂತಂದು ಇವತ್ತು ಯತೀಂದ್ರ ಸಿದ್ದರಾಮಯ್ಯ ವಿಚಾರ. ನಾನು ಒಂದು ಮಾತು ಹೇಳ್ತೇನೆ, ನಮ್ಮಲ್ಲಿ ಗೊಂದಲ ಅಂತೂ ಇಲ್ಲ. ಇವತ್ತು 2 ಕಣ್ಣುಗಳ ಥರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಸರ್ಕಾರದ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸ್ಕೊಂಡು ಸಮರ್ಥವಾಗಿ ನಿಭಾಯಿಸ್ತಾರೆ. ಸೊ ಒಂದದು. ಎರಡನೇದು, ಇದು ನಿಮಗೆಲ್ಲ ಗೊತ್ತಿದ್ದಂತೆ ಈ ಸಣ್ಣ ಪುಟ್ಟ ಏನು ವಿಚಾರಗಳು ನಿಮ್ಮಲ್ಲಿ ನಡೀತಾ ಇರುತ್ತದನ್ನು ಯಾವುದೇ ಕಾರಣಕ್ಕೂ ಆಂತರಿಕ ಪಕ್ಷದ ನಿಲುವುಗಳನ್ನು ನಾವು ಮೀಡಿಯಾ ಮೂಲಕ ನಾವು ಪಬ್ಲಿಕ್ಕಲ್ಲಿ ಮಾತಾಡಕೂಡ್ದು ಅನ್ನೋದನ್ನು ನಾವು ಶಿಸ್ತಿನ ಸಿಪಾಯಿಯಾಗಿ ಪಾಲಿಸಬೇಕು. ಸೊ ಆ ವರಿಷ್ಠ ಜವಾಬ್ದಾರಿಗಳು ನಾವು ಯಾರು ತೆಗೆದುಕೋಬಾರ್ದು. ಸೊ ಅದಕ್ಕೆ ನಾನು ಸೀಮಿತ ಆಗಿದ್ದೇನೆ. ಇವತ್ತೇನು ನಾವೆಲ್ಲ ಒಂದು ಕುಟುಂಬ ಥರ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲ ಇದ್ದೇವೆ. ಹೈಕಮಾಂಡೇ ಹೇಳಿದೆ ಅಂತ ಹೇಳ್ತಿದ್ದಾರೆ ಸರ್, ನಾಯಕತ್ವ ಬದಲಾವಣೆ ನಮ್ಮನ್ನೆಲ್ಲ ಹೈಕಮಾಂಡೇ ಅವ್ರನ್ನೇ ಕೇಳಬೇಕು. ಸರ್ ಹೀಗೆ ಇಲ್ಲಿ ಸ್ಟ್ರೈಕ್ನಲ್ಲಿ ನಾನು ರಂಗ ಸಾಹೇಬರು ಇಲ್ಲಿ ಬಂದಿದ್ದೆವು. ಯಾಕಂದರೆ ಸುಮಾರು ವರ್ಷದಿಂದ ವಾಟರ್ ಮ್ಯಾನ್ದು ಸಮಸ್ಯೆ ಇತ್ತು. ಅವರಿಗೆ ಅವ್ರದ್ದು ಡಿಮ್ಯಾಂಡ್ ಏನು ಡೈರೆಕ್ಟ್ ಪೇಮೆಂಟ್ ಗೌರ್ಮೆಂಟ್ಲಿಂದ ಡಿಪಾರ್ಟ್ಮೆಂಟ್ಲಿಂದ ಕೊಡಬೇಕಂತ ಅವ್ರದ್ದು ಡಿಮ್ಯಾಂಡ್ ಇದೆ. ಇನ್ನೂ ಒಂದು ಅವ್ರ ಡಿಮ್ಯಾಂಡ್ ಹೇಳಿಲ್ಲ, ಆದರೂ ಅವರಿಗೆ ಇನ್ಶೂರೆನ್ಸ್ ಬೇಕಂತ ಅದು ಒಂದು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಅದರಲ್ಲಿ ಲೋಡರ್ಸ್ ಇದ್ದಾರೆ ಮತ್ತು ಕ್ಲೀನರ್ಸ್ ಇದ್ದಾರೆ, ವಾಟರ್ ಮ್ಯಾನ್, ಡ್ರೈವರ್ಸ್, ಆ ಥರ ಸುಮಾರು ಜನ ಮುನ್ಸಿಪಾಲ್ಟಿನಲ್ಲಿ ಇದ್ದಾರೆ. ಅವ್ರದ್ದು ಕೆಲಸ ನೋಡಿದ್ರು 24x7. ಬೇರೆ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಜನ ಇದ್ದಾರೆ, 10 ಗಂಟೆಗೆ ಬಂದು 6 ಗಂಟೆ 5 ಗಂಟೆಗೆ ಹೋಗಿಬಿಡ್ತಾರೆ. ಕಾಂಟ್ರಾಕ್ಟ್ ಬೇಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ಲತ್ತಾರೆ. ಆದರೂ ಮುನ್ಸಿಪಾಲ್ಟಿ ಆಗಲಿ ಕಾರ್ಪೊರೇಷನ್ ಆಗಲಿ ಆ ಥರ ಇಲ್ಲ ಅವ್ರದ್ದು ಕೆಲಸ. ಬೆಳಗ್ಗೆ 4 ಗಂಟೆ 5 ಗಂಟೆಯಿಂದ ಅವ್ರದ್ದು ಕೆಲಸ ಸ್ಟಾರ್ಟ್ ಆಗ್ತದೆ. ಕಸ ಆಗಲಿ, ನೀರಿಂದು ಆಗಲಿ, ಬೇರೆ ಯಾವುದೂ ನಮ್ಮ ಡಿಪಾರ್ಟ್ಮೆಂಟ್ದು ಕೆಲಸ ಟೈಮಿಂಗ್ ಫಿಕ್ಸ್ ಇಲ್ಲ. ಅದ್ರ ಸಲುವಾಗಿ ಒಂದು ಸ್ಪೆಷಲ್ ಕೇಸ್ ಅಂತ ಮಾಡಿ ಅವರು ಇದು ಡೈರೆಕ್ಟ್ ಪೇಮೆಂಟ್ ಆಗಲಿ, ಇನ್ಶೂರೆನ್ಸ್ ಆಗಲಿ ಕೊಡಿ ಅಂತ ಹೇಳುತ್ತಾರೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ಮೀಟಿಂಗ್ ಮಾಡಿದ್ದೇನೆ. ಇಲ್ಲಿ ಟೆಕ್ನಿಕಲಿ ಒಂದು ಸಮಸ್ಯೆ ಬರ್ಲತ್ತದೆ, ಫೈನಾನ್ಸ್ ಅವರು ಅಬ್ಜೆಕ್ಷನ್ ಮಾಡ್ಲತ್ತಾರೆ. ಅದ್ರ ಸಲುವಾಗಿ ಮುಖ್ಯಮಂತ್ರಿ ಅವರಿಗೆ ಜೊತೆಗೆ ಮತ್ತು ನಾನು ಟಿ ಸುರೇಶ್ ಅವರು, ಡಿಪ್ಟಿ CM DK ಶಿವಕುಮಾರ್ ಸಾಹೇಬ್ರ ಜೊತೆಗೆ ಒಂದು ಚರ್ಚೆ ಮಾಡಿ ಇದ್ರದ್ದು ಒಂದು ಪರಿಹಾರ 100% ಹುಡುಕ್ತೀನಿ ಅಂತ. ಸದನ ಮುಗಿಯುವವರೆಗೂ ಕುರ್ಚಿ ಕದನ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ, ಈಗ ಹೈಕಮಾಂಡ್ ಹೇಳಿದೆ ನಾಯಕತ್ವ ಬದಲಾವಣೆ ಇಲ್ಲ. ಇಲ್ಲ, ಇವತ್ತು ನಾ ಬಂದಿನಿ ಸ್ಟ್ರೈಕ್ನಲ್ಲಿ. ಇದು ಸಪರೇಟ್ ಮಾತಾಡ್ತೀನಿ. ನಾಯಕತ್ವ ಪದೇ ಪದೇ ಯಾಕೆ ಸರ್? ಇಲ್ಲ, ಇದ್ರ ಬಗ್ಗೆ ನಿನ್ನೆ ತಿರುಚೋಡಿ ಮನೆಯಲ್ಲಿ ಡಿನ್ನರ್ ಪಾರ್ಟಿನೂ ಆಯ್ತು ಸರ್. ಎಲ್ಲ ನೀವು ಹೇಳ್ತೀರಿ, ಹೈಕಮಾಂಡ್ ಹೇಳ್ತಾರೆ, ಹೈಕಮಾಂಡ್ ಮಾತು ಫೈನಲ್ ಅಂತ. ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಆಗ್ತಿದ್ರೆ ಅಂತ ಹೇಳ್ತೀನಿ. ಇವತ್ತು ನಾ ಬಂದೇನೆ ಸ್ಟ್ರೈಕ್ ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ. ಬೇರೆ ವಿಷಯದಲ್ಲಿ ನಾ ಬೇರೆ ಟೈಮ್ ಮಾತಾಡ್ತೀನಿ. ಇವತ್ತು ಇದ್ರ ಬಗ್ಗೆ ಎಸ್ ವೀಕ್ಷಕರೇ, ಕೇಳಿದ್ರಿ ಸಚಿವರು ಮಾತನಾಡುವಂತಹ ಮಾತುಗಳನ್ನು. ಇದು ಬೆಳಗಾವಿಯ ಸುವರ್ಣ ಗಾರ್ಡನ್.
ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಇಲ್ಲಿ ಪ್ರತಿಭಟನೆಗಳ ಜಾತ್ರೆ ಸಾಗಿರುವಂಥದ್ದು. ಅಧಿವೇಶನ ಅಂದರೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಅಧಿವೇಶನಗಳಾಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಇಂತಹಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇರಲ್ಲ. ಉತ್ತರ ಕರ್ನಾಟಕ ಆಗಿರಬಹುದು, ದಕ್ಷಿಣ ಕರ್ನಾಟಕ ಆಗಿರಬಹುದು, ಬಹಳ ಕಡೆಗಳಿಂದನೂ ಕೂಡ ವಿವಿಧ ಬೇಡಿಕೆಗಳಿಗೆ ಈಡೇರಿಸಬೇಕು ಸರ್ಕಾರ ಅಂತ ಹೇಳಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿಗೆ ಪ್ರತಿಭಟನಾಕಾರರು, ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ಬರ್ತಾರೆ. ಸೊ ಇಲ್ಲಿ ನೋಡಬಹುದು ಸಾಕಷ್ಟು ಟೆಂಟ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿಗೆ ಬಂದು ಪ್ರತಿ ಬಾರಿ ಅಧಿವೇಶನ ಆದಾಗ ವಿವಿಧ ಸಂಘಟನೆಗಳು ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡುತ್ತೆ. ಸೊ ಅವರ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಸಚಿವರು ಬಂದು ಅವರ ಅಹವಾಲುಗಳನ್ನ ಕೇಳುವಂತಹ ಪದ್ಧತಿ ಇಲ್ಲಿರುವಂಥದ್ದು. ಸೊ ಸಾವಿರಾರು ಜನ ಕೂತ್ಕೊಳ್ಳಿಕ್ಕೆ ಮತ್ತು ಪ್ರತಿಭಟನೆಯನ್ನ ಮಾಡಲಿಕ್ಕೆ, ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ತೋಡ್ಕೊಳ್ಳಿಕ್ಕೆ ಈ ಒಂದು ವೇದಿಕೆಯನ್ನ ಜಿಲ್ಲಾಡಳಿತ ಕಲ್ಪಿಸಿರುತ್ತೆ. ಇಲ್ಲಿ ಬಹಳಷ್ಟು ಪ್ರತಿಭಟನೆಗಳು ಕಳೆದ 3 ದಿನಗಳಿಂದ ನಡೀತಾ ಇರುವಂಥದ್ದು. ಸೊ ಇವತ್ತು 4ನೇ ದಿನ. ಇವತ್ತು ಕೂಡ ಪ್ರತಿಭಟನೆಗಳ ಭರಾಟೆ ಜೋರಾಗಿರುವಂಥದ್ದು. ಸೊ ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಇಲ್ಲಿ ಪ್ರತಿಯೊಂದು ಟೆಂಟ್ನಲ್ಲೂ ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು ಪ್ರತಿಭಟನೆಯನ್ನ ಮಾಡುತ್ತೆ. ಸೊ ಆ ಮೂಲಕವಾಗಿ ತಮ್ಮ ಬೇಡಿಕೆಗಳು ಏನಿದಾವೆ, ಅಹವಾಲು ಏನಿದೆ ಅದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡುತ್ತೆ. ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಬಂದು ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಇವತ್ತು ಕೂಡ ಮಾಲಿನಿ ಸಿಟಿಯಲ್ಲಿ ಬೃಹತ್ ರೈತ ಪ್ರತಿಭಟನೆ ಇದೆ. ಸೊ ನಾವು ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಹೇಳಿ ರೈತ ಸಂಘಟನೆ ಈಗಾಗಲೇ ಕರೆಯನ್ನು ಕೊಟ್ಟಿದೆ. ಸೊ ಅಲ್ಲೂ ಕೂಡ ನಾವು ಹೋಗಿ ನಿಮಗೆ ಅಲ್ಲಿರುವಂತಹ ಪರಿಸ್ಥಿತಿಯನ್ನ ತೋರಿಸುವಂತಹ ಕೆಲಸಕ್ಕೆ ಮುಂದಾಗ್ತೀವಿ. ಸೊ ಇದು ಈಗ ಸದ್ಯ ತಾವೇನು ನೋಡ್ತಾ ಇದ್ರಿ, ಇದು ಸುವರ್ಣ ಗಾರ್ಡನ್ ನಿಂದ GBN 7 ಲೈವ್ ಅಪ್ಡೇಟ್.